ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಹೆಬ್ಬಾಳ್ ಸರ್ಜಾಪುರ್ ಮೆಟ್ರೋ ಕಾರಿಡಾರ್ ಗೆಟ್ಸ್ ಅಪ್ರೂವಲ್. ಕರ್ನಾಟಕ ಕ್ಯಾಬಿನೆಟ್ ಅವರು ನಿನ್ನೆ ಅಪ್ರೂವಲ್ ಕೊಟ್ಟಿದ್ದಾರೆ. 37 ಕಿಲೋಮೀಟರ್ದು ಮೆಟ್ರೋ ರೈಲು ಹೆಬ್ಬಾಳಿಂದ ಸರ್ಜಾಪುರಿಗೆ 28,405 crores ಇದು ಪ್ರಾಜೆಕ್ಟು. ಇದು ತುಂಬ ಇಂಪಾರ್ಟೆಂಟು, ಯಾಕಂದರೆ ಸರ್ಜಾಪುರ್ ಈ ಟೆಕ್ ಹಬ್ ಏನಿದೆ ಅದು ಹೆಬ್ಬಾಳಿಗೆ ಟಚ್ ಆಗುತ್ತೆ ಹಾಗೂ ಅದರಿಂದ ಮತ್ತೆ ಏರ್ಪೋರ್ಟಿಗೂ ಕನೆಕ್ಟಿವಿಟಿ ಬರುತ್ತೆ. ಈ ಪರ್ಟಿಕ್ಯುಲರ್ ಮೆಟ್ರೋ ಲೈನು ಸಿಟಿ ಮುಖಾಂತರ ಹೋಗುತ್ತೆ ಹಾಗೂ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಪ್ಲಸ್ ಕೋರಮಂಗಲ ಪಾಸ್ ಆಗಿ ಹೋಗುತ್ತೆ. ಇದು ಮೆಟ್ರೋ ಫೇಸ್ 3A. ಟೋಟಲ್ ಲೆಂತು 36.59 ಕಿಲೋಮೀಟರ್ಸು. ಅದರಲ್ಲಿ 22.14 ಕಿಲೋಮೀಟರ್ಸು ಎಲಿವೇಟೆಡ್ ಟ್ರ್ಯಾಕ್ಸ್ ಅಂದರೆ ಅಬವ್ ಗ್ರೌಂಡು, ಹಾಗೂ ಅದರಲ್ಲಿ 17 ಮೆಟ್ರೋ ಸ್ಟೇಷನ್ಸ್ ಇರುತ್ತೆ. ಮತ್ತು 14 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ಅಂಡರ್ ಗ್ರೌಂಡ್ ಟ್ರ್ಯಾಕ್ಸು, ಅದು 11 ಸ್ಟೇಷನ್ ಇಟ್ಕೊಂಡಿರ್ತದೆ. ಕೆಲವು ಸ್ಟೇಷನ್ಸ್ ಹೆಸರು ಆಗ್ತಾ ಇದ್ದೀನಿ: ಸರ್ಜಾಪುರ, ಕಡ ಅಗ್ರಹಾರ ರೋಡ್ ಅಂತ, ಸೋಂಪುರ, ದೊಮಸಂದ್ರ, ಮುತ್ತನಲ್ಲೂರು ಕ್ರಾಸು, ಕೊಡತಿ ಗೇಟು, ಅಂಬೇಡ್ಕರ್ ನಗರ್, ಕಾರ್ಮೆಲರಂ, ದೊಡ್ಡಕನ್ನೆಲ್ಲಿ, ಕೈಕೊಂಡ್ರನಹಳ್ಳಿ, ಬೆಲಂದೂರು ಗೇಟು, ಇಬ್ಬಲೂರು, ಅಗರ, ಜಕ್ಕಸಂದ್ರ, ಕೋರಮಂಗಲ 3rd ಬ್ಲಾಕ್, ಕೋರಮಂಗಲ 2nd ಬ್ಲಾಕು, ಡೇರಿ ಸರ್ಕಲ್, ನಿಮ್ಹ್ಯಾಂಡ್ಸು, ಈ ಥರ ಒಂದು ಲಾಸ್ಟು ಹೆಬ್ಬಾಳಿಗೆ ಬರುತ್ತೆ. ನ್ಯೂಸ್ ನಂಬರ್ 2. 113 ನ್ಯೂ ಗವರ್ಮೆಂಟ್ ಸ್ಕೂಲ್ಸ್ ಪ್ಲ್ಯಾಂಡು. ಯೂನಿಯನ್ ಗವರ್ಮೆಂಟ್ ಅಪ್ರೂವಲ್ ಕೊಟ್ಟಿದ್ದಾರೆ. 85 ನ್ಯೂ ಕೇಂದ್ರೀಯ ವಿದ್ಯಾಲಯವನ್ನು ಸ್ಟಾರ್ಟ್ ಮಾಡಲಿಕ್ಕೆ, 28 ಜವಾಹರ್ ನವೋದಯ ವಿದ್ಯಾಲಯ ಸ್ಟಾರ್ಟ್ ಮಾಡಲಿಕ್ಕೆ ಇನ್ನೊಂದು 8 ವರ್ಷದಲ್ಲಿ, ಹಾಗೂ ಇದರಿಂದ 82,000 ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಗ್ತದೆ ಅಂತ ಹೇಳಿದ್ದಾರೆ. ಹಾಗೂ ಒಂದು ಅಡಿಷನಲ್ ಆಗಿ ಕೇಂದ್ರ ವಿದ್ಯಾಲಯನ ಎಕ್ಸ್ಪ್ಯಾಂಡ್ ಮಾಡ್ತದೆ ಅಂತ ಹೇಳಿದ್ದಾರೆ. ಟೋಟಲ್ ಕಾಸ್ಟು 5,872 crores ಆಗುತ್ತೆ ಇದನ್ನು ಎಕ್ಸ್ಪ್ಯಾನ್ಷನ್ ಹಾಗೂ ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ. ಹಾಗೂ 8 ವರ್ಷದಲ್ಲಿ ನೆಕ್ಸ್ಟ್ ಇಯರ್ 2025-26 ಇಂದ ಅಲೋಕೇಶನ್ ಆಗುತ್ತೆ ಈ ಸ್ಕೂಲ್ಸ್ಗೆ. ಟೋಟಲ್ಲು ಎಲ್ಲ ಸೇರಿಸ್ಕೊಂಡು 8,231 crores ವರೆಗೂ ಅಲೋಕೇಶನ್ ಆಗುತ್ತೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಗೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ 1,256 ಕೇಂದ್ರೀಯ ವಿದ್ಯಾಲಯಸ್ ಆಲ್ ಓವರ್ ದ ಕಂಟ್ರಿ ರನ್ ಆಗ್ತಾ ಇದೆ, ಹಾಗೂ ಕೆಲವುದು ಫಾರಿನಲ್ಲೂ ಇದೆ. ಪ್ಲಸ್ಸು 13.56 lakh ಸ್ಟೂಡೆಂಟ್ಸ್ ಅದರಲ್ಲಿ ಓದ್ತಾ ಇದ್ದಾರೆ. ನವೋದಯ ಸ್ಕೂಲ್ಸಲ್ಲೂ ಅಪ್ರಾಕ್ಸಿಮೇಟ್ಲಿ 653 ಸ್ಕೂಲ್ಸ್ ಆಲ್ ಓವರ್ ದ ಕಂಟ್ರಿ ಸ್ಪ್ರೆಡ್ ಆಗಿದೆ. ನ್ಯೂಸ್ ನಂಬರ್ 3. ಸಿಯೇಟ್ ಟು ಅಕ್ವೈರ್ ಕ್ಯಾಮ್ಸೋ ಬ್ರ್ಯಾಂಡ್ ಫ್ರಮ್ ಮಿಶೆಲಿನ್. ಸಿಯೇಟ್ ಕಂಪ್ನಿಯವರು ಮಿಶೆಲಿನ್ ಕಂಪ್ನಿ, ಇದು ಗ್ಲೋಬಲ್ ಕಂಪ್ನಿ, ಟೈರ್ ಕಂಪ್ನಿ, ಅವರ ಆಫ್ ಹೈವೇ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ದು ಟೈರ್ ಬ್ರ್ಯಾಂಡನ್ನು ಪರ್ಚೇಸ್ ಮಾಡ್ತಾ ಅಂತ ಹೇಳಿದ್ದಾರೆ. ಕ್ಯಾಮ್ಸೋ ಅಂತ ಬ್ರ್ಯಾಂಡ್ ಹೆಸರು. ಅಪ್ರಾಕ್ಸಿಮೇಟ್ಲಿ 1,900 crores ಇನ್ವೆಸ್ಟ್ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಸ್ಟೇಕಿಗೋಸ್ಕರ, ಅಂದರೆ ಪರ್ಚೇಸ್ ಮಾಡಲಿಕ್ಕೆ ಕಂಪ್ನಿನ. ಹಾಗೂ 2 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸು ಇದೆ ಆ ಕಂಪ್ನಿದು. ಈ ಪರ್ಟಿಕ್ಯುಲರ್ ಡೀಲು ಇನ್ನೊಂದು 6 ರಿಂದ 9 ತಿಂಗಳು ಆದಮೇಲೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ, ಯಾಕಂದರೆ ರೆಗ್ಯುಲೇಟರಿ ಅಪ್ರೂವಲ್ಸು ಬೇಕಾಗುತ್ತೆ. ಈ ಪರ್ಟಿಕ್ಯುಲರ್ ಕ್ಯಾಮ್ಸೋ ಬ್ರ್ಯಾಂಡು 1,800 crores per year ರೆವಿನ್ಯೂ ಮಾಡ್ತಾ ಇದೆ ಸದ್ಯಕ್ಕೆ. ಹಾಗೂ ಈ ನ್ಯೂಸಿಂದನೇ ಆ್ಯಕ್ಚುಲಿ ಸಿಯೇಟ್ ಶೇರ್ಸು 5.5% ಮೇಲೋಯ್ತು ನಿನ್ನೆ. ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ಅನೌನ್ಸ್ಮೆಂಟ್ ಮಾರ್ಕೆಟ್ ಅವರ್ಸ್ ಆದಮೇಲೆ ಬಂತು, ಆದರೂ ಮೇ ಬಿ ಸಮ್ ರೂಮರ್ಸ್ ಇತ್ತಂತ ಮೇಲೋಯ್ತು. ಕ್ಯಾಮ್ಸೋ ಒಂದು ಪ್ರೀಮಿಯಂ ಬ್ರ್ಯಾಂಡು, ಅದು ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಟೈರ್ಸ್ ಆ್ಯಂಡ್ ಟ್ರ್ಯಾಕ್ಸ್ ಮಾಡುತ್ತೆ. ಅಂದರೆ ನಾರ್ಮಲ್ ರೋಡಿಗೆ ಏನು ಟೈರ್ ಯೂಸ್ ಮಾಡ್ತೀವೋ ಅದೆಲ್ಲ, ಇದು ಬೇರೆ JCB ಮತ್ತು ಈ ಥರ ಆಫ್ ರೋಡ್ ವೆಹಿಕಲ್ಸ್ಗೆ ಅವರು ಟೈರ್ ಮಾಡ್ತಾರೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ITC ಲಿಮಿಟೆಡ್ ಅವರು 4,000 ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸನ್ನು ಬೈ 2030 ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಥ್ರೂ ದರ್ ಆಗ್ರಿಟೆಕ್ ಇಕೋಸಿಸ್ಟಮ್ಸು. ಇದರಿಂದ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ, ಮಾರ್ಕೆಟ್ ಆಕ್ಸೆಸ್ ಸಿಗುತ್ತೆ ಫಾರ್ಮರ್ ಪ್ರೊಡ್ಯೂಸಿಗೆ, ಹಾಗೂ ಫೈನಾನ್ಷಿಯಲ್ ಸರ್ವಿಸಸ್ಸು ಸಿಗುತ್ತೆ 1 ಕೋಟಿ ಫಾರ್ಮರ್ಸಿಗೆ. ITC ಇದು ಒನ್ ಆಫ್ ದ ಬಿಸ್ನೆಸ್ಸು, ಆಗ್ರಿ ಬಿಸ್ನೆಸ್ಸು, ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಂತ ತುಂಬ ಅವರು ಪ್ಲ್ಯಾನ್ಸ್ ಆಗ್ತಾ ಇದ್ದಾರೆ. ಇದರಿಂದ ಅವರ ಓವರಾಲ್ ಟೋಟಲ್ ರೆವೆನ್ಯೂನು ಜಾಸ್ತಿ ಆಗುತ್ತೆ. ಪೇಟಿಎಮ್ದು ಸಬ್ಸಿಡರಿ ಕಂಪ್ನಿ ಅವರ ಒಂದು ಸ್ಟೇಕು ಪೇ ಕಾರ್ಪೊರೇಷನ್ ಅಂತ ಜಪಾನಲ್ಲಿರೋ ಕಂಪ್ನಿನ ಸಾಫ್ಟ್ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಕಂಪ್ನಿಗೆ ಸೇಲ್ ಮಾಡಬೇಕಂತ ಡಿಸೈಡ್ ಮಾಡಿದ್ದಾರೆ. ಅದು ಅಪ್ರಾಕ್ಸಿಮೇಟ್ಲಿ 2,364 crores ಆ ಸ್ಟೇಕನ್ನು ಸೇಲ್ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.